ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 6ನೇ ತರಗತಿಯ ದ್ವಿತೀಯ ಸಂಕಲನಾತ್ಮಕ ಮೌಲ್ಯಮಾಪನ SA2 ಮಾರ್ಚ್ ಪ್ರಥಮ ಭಾಷೆ ಕನ್ನಡ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕ್ವಶನ್ ಆನ್ಸರ್ಸನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕೆಲವೊಂದು ಪ್ರಶ್ನೆಗಳು ರಿಪೀಟ್ ಆಗ್ತವೆ, ಹಾಗಾಗಿ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ. ಒಟ್ಟಾರೆ 40 ಅಂಕಗಳಿಗೆ ಎಕ್ಸಾಮ್ ನಡೆಯುವಂಥದ್ದು. ಫಸ್ಟ್ ಮೇನ್ ನೀಡಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ. 3 ಪ್ರಶ್ನೆಗಳಿದೆ. ಫಸ್ಟ್ ಕ್ವಶನ್, ಕ್ಷಾಮ ಈ ಪದದ ಅರ್ಥ ಕೇಳಿದ್ದಾರೆ. ಸೊ ಕ್ಷಾಮಗೆ ಅರ್ಥ ಇಲ್ಲಿ ಕಾಲ, ಬರಗಾಲ, ಆಜ್ಞೆ, ಗಿಡಮೂಲಿಕೆ ಅಂತೇಳಿ ಕೊಟ್ಟಿದ್ದಾರೆ. ಸೊ ಕ್ಷಾಮ ಅಂತ ಹೇಳಿದರೆ ಬರಗಾಲ ಆಗಿರುತ್ತೆ ಮಕ್ಕಳ, ಹಾಗಾಗಿ ನೀವಿಲ್ಲಿ ಬರಗಾಲ ಅಂತ ಹೇಳಿ ಬರೀಬೇಕು. ನೆಕ್ಸ್ಟ್ 2ನೇ ಪ್ರಶ್ನೆ, ವ್ಯಾವಹಾರಿಕ ಪತ್ರಗಳಲ್ಲಿ ಬಳಸುವ ಸಂಬೋಧನೆ ಡ್ಯಾಶ್ ಅಂತೇಳಿ ಕೇಳಿದ್ದಾರೆ. ವ್ಯಾವಹಾರಿಕ ಪತ್ರಗಳಲ್ಲಿ ನೋಡಿ, ಇಲ್ಲಿ ತೀರ್ಥರೂಪ, ಮಾತೃಶ್ರೀ, ಮಾನ್ಯರೇ ಅಥವಾ ಮಹನೀಯರೇ, ಪ್ರೀತಿಯ ಅಥವಾ ನಲ್ಮೆಯ. ಸೊ ಇದು ನಮಗೆ ವ್ಯಾವಹಾರಿಕ ಪತ್ರಕ್ಕೆ ಬಂದರೆ ಮಕ್ಕಳ ನಾವು ಬಳಸುವಂಥದ್ದು ಮಾನ್ಯರೇ ಅಥವಾ ಮಹನೀಯರೇ ಅಂತಲೇ ಬಳಸೋದು. ಯಾವಾಗ ನೀವು ತಂದೆಗೆ, ಗೆಳೆಯತ್ತಿಗೆ ಅಥವಾ ತಾಯಿಗೆ ಬಂದಾಗ ತೀರ್ಥರೂಪ, ಮಾತೃಶ್ರೀ, ಪ್ರೀತಿ ಅಥವಾ ನಲ್ಮೆ ಅನ್ನುವ ವರ್ಡನ್ನು ಬಳಸ್ತೀವಿ. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ 3ನೇ ಪ್ರಶ್ನೆ, ಎನಿತು ಎಂಬ ಪದದ ಗ್ರಾಂಥಿಕ ರೂಪ ಅಂತ ಕೇಳಿದ್ದಾರೆ. ಇಲ್ಲಿ ಅಷ್ಟು, ಎಷ್ಟು, ಎಂತು, ಯಾವಾಗ ಅಂತ ಕೊಟ್ಟಿದ್ದಾರೆ. ಎನಿತು ಅನ್ನೋ ಪದದ ಗ್ರಾಂಥಿಕ ರೂಪ ಎಷ್ಟು ಆಗಿರ್ತದೆ ಮಕ್ಕಳ, ಹಾಗಾಗಿ ಎಷ್ಟು ಅಂತ ಹಾಕಿದ್ರೆ 1 ಅಂಕ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನ್, ಕೆಳಗಿನ ಬಿಟ್ಟ ಸ್ಥಳವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಂತ ಹೇಳಿ ಕೇಳಿದ್ದಾರೆ. ಇಲ್ಲಿ ನೋಡಿ 4ನೇ ಪ್ರಶ್ನೆ, ಶಿವೈಕ್ಯ ಎಂಬ ಪದವು ಡ್ಯಾಶ್ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ. ಸೊ ಅದನ್ನು ಬಿಡಿಸಿ ಬರೀಬೇಕು. ಶಿವ ಪ್ಲಸ್ ಐಕ್ಯ, ಅದನ್ನು ಬಿಡಿಸಿ ಬರೆದ್ರೆ ಅದು ವೃದ್ಧಿ ಸಂಧಿಗೆ ಬರುವಂತಹ ಒಂದು ಉದಾಹರಣೆ, ಹಾಗಾಗಿ ವೃದ್ಧಿ ಸಂಧಿ ಸರಿಯಾದ ಉತ್ತರ. ನೆಕ್ಸ್ಟ್ ಎನಿತು ಭಾಷೆಗಳ ಕಲಿತೆಡೇನು ಡ್ಯಾಶ್ ಭಾಷೆ ಡ್ಯಾಶ್ ಭಾಷೆ ಕಲಿಯದ ನಕ್ಕ. ಸೊ ಅಲ್ಲಿ ಹೃದಯ ಅಂತ ಹೇಳಿ ಬರಿಬೇಕು ಮಕ್ಕಳ. ಎನಿತು ಭಾಷೆ ಕಲಿತಡೇನು ಹೃದಯ ಭಾಷೆ ಕಲಿಯದ ನಕ್ಕ. ಹೆಂಗಸು ಪದದ ಪುಲ್ಲಿಂಗ ರೂಪ ಅಂತ ಕೇಳಿದರೆ ಅದು ಗಂಡಸು ಆಗ್ತದೆ. ಬಹಳ ಈಸಿಯಾಗಿ ನೀವು ಬರಿಬೋದು. ಇದಿಷ್ಟು ಬರೆದ್ರೆ ಇಲ್ಲಿ 3 ಅಂಕಗಳು ಸಿಗ್ತದೆ. ಥರ್ಡ್ ಮೇನ್, ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇದೆ ಮಕ್ಕಳ. 1 ಅಂಕದ ಪ್ರಶ್ನೆ, ಸೋಲು ಇದರ ವಿರುದ್ಧಾರ್ಥಕ ಪದ ಅಂತ ಹೇಳಿ ಕೇಳಿದರೆ ಬಹಳ ಈಸಿ. ಸೋಲು ಅಂತ ಹೇಳಿದರೆ ಅದಕ್ಕೆ ವಿರುದ್ಧಾರ್ಥಕ ಪದ ಗೆಲುವು ಆಗಿರ್ತದೆ, ಹಾಗಾಗಿ ಗೆಲುವು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪರಕೀಯ ಪದದ ಅರ್ಥ ಕೇಳಿದ್ದಾರೆ. ಪರಕೀಯ ಅಂತ ಹೇಳಿದರೆ ಅದು ಬೇರೆಯ ಅಂತ ಆಗ್ತದೆ, ಹಾಗಾಗಿ ಬೇರೆಯ ಅಂತ ಹೇಳಿ ಬರಿಬೇಕು. ನೆಕ್ಸ್ಟ್ ವೈದ್ಯ ಈ ಪದವು ಸೂಚಿಸುವ ಲಿಂಗವನ್ನು ಬರೆಯಿರಿ. ಸೊ ವೈದ್ಯ ಅನ್ನೋದು ಪುಲ್ಲಿಂಗಕ್ಕೆ ಬರುವಂತಹ ಒಂದು ಉದಾಹರಣೆಯಾಗಿದೆ. ನೆಕ್ಸ್ಟ್ 10ನೇ ಪ್ರಶ್ನೆ, ಆಲಿಸು ಈ ಪದವನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ. ಸೊ ಅದು ನಿಮ್ಮ ಆಲಿಸು. ನಾನು ಪ್ರತಿನಿತ್ಯ ದೇವರ ವಾಕ್ಯವನ್ನು ಆಲಿಸುತ್ತೇನೆ. ಸೊ ಈ ರೀತಿ ಸ್ವಂತ ವಾಕ್ಯದಲ್ಲಿ ನೀವು ಬರೀರಿ ಮಕ್ಕಳ, ನಿಮಗೆ ಅಂಕಗಳು ಸಿಗ್ತದೆ. 11ನೇ ಪ್ರಶ್ನೆ, ವಿಜ್ಞಾನ ಪದಕ್ಕೆ ತದ್ಭವ ರೂಪವನ್ನು ಕೇಳಿದರೆ ಅದು ಭಿನ್ನಣ ಆಗಿರ್ತದೆ, ತದ್ಭವ ರೂಪ, ಹಾಗಾಗಿ ಭಿನ್ನಣ ಇಸ್ ದ ರೈಟ್ ಆನ್ಸರ್. 12th ಕ್ವಶನ್, ರಮೇಶನು ಜಾತ್ರೆಗೆ ಹೋದನು ಈ ಪದದಲ್ಲಿರುವ ಕ್ರಿಯಾಪದವನ್ನು ಗುರುತಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಹೋದನು ಅನ್ನೋದು ಅಲ್ಲಿ ಕ್ರಿಯಾಪದ ಆಗಿರ್ತದೆ ಮಕ್ಕಳ, ಯಾಕೆಂದರೆ ಕ್ರಿಯೆ ಆಗ್ತಾ ಇದೆ. ಸೊ ರಮೇಶ ಕಾಡಿಗೆ ಹೋದನು ಅನ್ನೋದೇ ಕ್ರಿಯೆ, ಹಾಗಾಗಿ ಹೋದನು ಅನ್ನೋದು ರೈಟ್ ಆನ್ಸರ್. ಇದಿಷ್ಟು ಗ್ರಾಮರ್ ಪಾರ್ಟಿಗೆ ಬಂದಂಥ ಪ್ರಶ್ನೆ. ನೆಕ್ಸ್ಟ್ 4th ಮೇನ್, ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ. 13ನೇ ಪ್ರಶ್ನೆ, ಜಾತ್ರೆಗಳಿಂದ ಆಗುವ ಪ್ರಯೋಜನಗಳು ಏನೇನು? ಸೊ ಜಾತ್ರೆಗಳು ಸಮಾಜವನ್ನು ಒಗ್ಗೂಡಿಸ್ತವೆ ಮತ್ತು ನಮ್ಮ ಸಂಸ್ಕೃತಿಯ ಹಿರಿಮೆಯನ್ನು ಎತ್ತಿ ತೋರಿಸ್ತವೆ ಹಾಗೂ 100 ಕಸುಬುದಾರರಿಗೆ ಕೆಲಸವನ್ನು ನೀಡ್ತವೆ. 14ನೇದು, ಯಾಣದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ. ಸೊ ಪುರಾತನ ಕಾಲದಲ್ಲಿ ಯಾಣದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಿದ್ದು ಈತನ ಉಪಟಳ ಸಹಿಸಲು ಅಸಾಧ್ಯವಾದಾಗ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ. ಈ ಬೂದಿಯಿಂದ ಶಿಖರ ಬೆಳೆಯಿತು ಎಂಬ ಒಂದು ದಂತಕಥೆ ಇದೆ. 15ನೇ ಪ್ರಶ್ನೆ, ಕರ್ನಾಟಕ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದ ಬಗೆ ಹೇಗೆ ತಿಳಿಸಿ ಅಂತ ಕೇಳಿದ್ದಾರೆ.
ಸೊ ಕರ್ನಾಟಕ ವಿದ್ಯಾವರ್ಧಕ ಸಂಘ ಆಗ ಮುಂಬೈ ಪ್ರಾಂತ್ಯದ ಧಾರವಾಡದಲ್ಲಿ ಕೆಲಸ ಮಾಡುತ್ತಿತ್ತು. ದಕ್ಷಿಣ ಭಾಗದಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ಕೆಲವು ಹಿರಿಯರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ದಿವಾನರಾಗಿದ್ದಂತಹ ಸರ್ ಎಂ ವಿಶ್ವೇಶ್ವರಯ್ಯವರು ಕನ್ನಡದ ಬಗ್ಗೆ ಚರ್ಚಿಸಿ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂಬ ಸಂಸ್ಥೆಯನ್ನು ಬೆಂಗಳೂರಿನಲ್ಲಿ ಸ್ಥಾಪಿಸ್ತಾರೆ. 16ನೇ ಪ್ರಶ್ನೆ, ನೀ ನನಗಿದ್ದರೆ ಪದ್ಯದ ನೀತಿ ಏನು? ಸೊ ಪದ್ಯದ ನೀತಿಯನ್ನು ಕೇಳಿದರೆ, ಒಬ್ಬರು ಕಷ್ಟದಲ್ಲಿದ್ದಾಗ ಅವರನ್ನು ನೋಡಿ ಖುಷಿ ಪಡದೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂಬುದೇ ಆ ಪದ್ಯದ ಆಶಯವಾಗಿದೆ. 17ನೇ ಪ್ರಶ್ನೆ, ಮಠದಿಂದ ಆಗುವ ಸಾಮಾಜಿಕ ಕಾರ್ಯಗಳು ಯಾವ್ಯಾವು? ಸೊ ಮಠಗಳು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸ್ತವೆ. ಮಕ್ಕಳಿಗೆ ಶಿಕ್ಷಣ, ಊಟ, ವಸತಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನೂ ಸಹ ಮಠಗಳು ನಡೆಸ್ತವೆ. ಇದಿಷ್ಟು ನಿಮಗೆ 2 ಅಂಕದ ಪ್ರಶ್ನೆಗಳು. ನೆಕ್ಸ್ಟ್ ಕೆಳಗಿನ ಗದ್ಯ ಭಾಗ ಓದಿ ಪ್ರಶ್ನೆಗೆ ಉತ್ತರಿಸಿ ಅಂತ ಇದೆ ಮಕ್ಕಳ. ಇಲ್ಲಿ ನೋಡಿ 18ನೇ ಪ್ರಶ್ನೆ, ಜೀವನೋತ್ಸಾಹ ಎಂದರೆ ಪ್ರತಿದಿನ ಹೊಸ ಅವಕಾಶವೆಂದು ಸ್ವೀಕರಿಸುವ ಧೈರ್ಯವೇ ಜೀವನೋತ್ಸಾಹ. ಪ್ರತಿಯೊಂದು ಹೊಸ ಮುಂಜಾನೆಯೂ ಹೊಸ ಅವಕಾಶಗಳ ಸಂದೇಶ ತರುತ್ತದೆ. ಸಣ್ಣ ಸಣ್ಣ ಯಶಸ್ಸುಗಳೇ ದೊಡ್ಡ ಸಂತೋಷವನ್ನು ಕಾಣುವುದು. ಜೀವನದ ಕಲೆ, ಧೈರ್ಯ, ಶ್ರಮ ಮತ್ತು ಸದ್ಭಾವನೆಗಳೊಂದಿಗೆ ಬದುಕಿದರೆ ಜೀವನ ಸಾರ್ಥಕವಾಗ್ತದೆ. ಸೊ ಇದು ಪ್ಯಾಸೇಜ್. ಸೊ ಈಗ ಕ್ವಶನ್ ಕೇಳಿದ್ದಾರೆ, ಪ್ರತಿ ಮುಂಜಾನೆ ಯಾವ ಸಂದೇಶವನ್ನು ತರುತ್ತದೆ ಅಂತೇಳಿ ಕೇಳಿದ್ದಾರೆ. ಬಹಳ ಈಸಿ ನೋಡಿ, ಇಲ್ಲೇ ಮಾರ್ಕ್ ಮಾಡ್ಕೋಬೋದು. ಪ್ರತಿಯೊಂದು ಹೊಸ ಮುಂಜಾನೆಯು ಹೊಸ ಅವಕಾಶಗಳ ಸಂದೇಶವನ್ನು ತರುತ್ತದೆ. ನೋಡಿ, ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ ಬಂತಾ? ನೋಡಿ, 1 ಅಂಕ ಸಿಕ್ತು. ನೆಕ್ಸ್ಟ್, ಬದುಕು ಯಾವಾಗ ಸಾರ್ಥಕವಾಗುತ್ತದೆ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇಲ್ಲಿ ನೋಡಿ, ಸಣ್ಣ ಸಣ್ಣ ಯಶಸ್ಸುಗಳಲ್ಲೇ ದೊಡ್ಡ ಸಂತೋಷವನ್ನು ಕಾಣುವುದು. ಜೀವನದ ಕಲೆ, ಧೈರ್ಯ, ಶ್ರಮ, ಸದ್ಭಾವನೆಯೊಂದಿಗೆ ಬದುಕಿದರೆ ಜೀವನ ಸಾರ್ಥಕವಾಗ್ತದೆ. ಸೊ ಇದು ಇಲ್ಲಿ 2ನೇ ಪ್ರಶ್ನೆಗೆ ಉತ್ತರ. ನೋಡಿ, 4 ಲೈನಲ್ಲಿ ಆರಾಮಾಗಿ ನೀವು ಅಂಕಗಳನ್ನಲ್ಲಿ ಗಳಿಸ್ಬೋದು. ಅದಷ್ಟನ್ನು ನೀವು ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ನೀಡಿರುವ ವಚನಗಳ ಭಾಗವನ್ನು ಪೂರ್ಣಗೊಳಿಸಿ. ಸೊ ಎನಿತು ಭಾಷೆಗಳ ನೋಡಿ ಅದನ್ನು ಕೇಳಿದರೆ, ಕಲಿತದೇನು ಹೃದಯ ಭಾಷೆಯ ಕಲಿಯದು ನಕ್ಕ, ಏನು ತುನಡಿ ಸಡಗರ ತೋರ್ದಡೇನು, ಎದೆಯ ಮಿಡಿತವರಿಯನದಕ್ಕ, ಎನಿದು ಶೋಧನೆ ಗೈದಡೇನು, ಹೃದಯ ಶೋಧನೆ ಗೈಯದ ನಕ್ಕ. ನೋಡಿ, ಇಷ್ಟು ಯಾವುದೇ ಮಿಸ್ಟೇಕ್ಸ್ ಇಲ್ಲದೆ ಬರೆದ್ರೆ ನಿಮಗಿಲ್ಲಿ 2 ಅಂಕ ಪದ್ಯಕ್ಕೆ ಸಿಗ್ತದೆ. ನೆಕ್ಸ್ಟ್ 6th ಮೇನ್, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅದನ್ನು ಕೇಳಿದರೆ, ಶ್ರೀಮಂತನು ವರ್ತಕರಿಗೆ ಮಾರಿ ಬನ್ನಿ. ಶ್ರೀಮಂತ ವರ್ತಕರಿಗೆ ಮಾರಿ ಬನ್ನಿ. ಸೊ ಅಲ್ಲಿ ನಮಗೆ 20ನೇ ಪ್ರಶ್ನೆ, ಹುಡುಗಿ ಹರಿಗೆ ರೇಷ್ಮೆ ವಸ್ತುವನ್ನು ನೀಡಿ ಹೇಳುತ್ತಿದ್ದಳು ಈ ಒಂದು ವಾಕ್ಯವನ್ನು. 21ನೇ ಪ್ರಶ್ನೆ, ಬಾರವ್ವ ತಾಯಿ ನೀರವ್ವ ತಾಯಿ. ಸೊ ಈ ಒಂದು ವಾಕ್ಯವನ್ನು ಕವಿ ಗಂಗಾಮಾತೆಗೆ ಗಂಗವ್ವ ಹೇಳಿದಂತಹ ಮಾತುಗಳು. ಸೊ ನೋಡಿ, 2 ಪ್ರಶ್ನೆಗಳು ಬಹಳ ಈಸಿಯಾಗಿ ಇದ್ದಾವೆ, ಬರೀತೀರ ನೀವು. ನೆಕ್ಸ್ಟ್ 7th ಮೇನಿಗೆ ಈ ಸಾಲುಗಳನ್ನು ಓದಿ ಪ್ರಶ್ನೆಗೆ ಉತ್ತರಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಸಾಗರ ಕಣ್ಣು ನಿಲುಕುವವರೆಗೂ ಎಲ್ಲೆಡೆಯೂ ನೀರು, ನೀಲ ಸಾಗರ. ನೋಡಿ, ಮನಸ್ಸಿನಲ್ಲೇ ಓದ್ಕೊಳ್ಳಿ. ಪ್ರಶ್ನೆ ನೋಡೋಣ. ಕಡಲ ತಡಿಯಲ್ಲಿ ನೀಲಿಯಂತೆ ಯಾವುದೆಲ್ಲ ಭಾಸವಾಗುತ್ತಿತ್ತು ಅಂತೇಳಿ ಕೇಳಿದ್ದಾರೆ ಮಕ್ಕಳ. ನೋಡಿ, ನೀಲ ಸಾಗರ, ಆಕಾಶವು ನೀಲಿ, ಸಮುದ್ರವು ನೀಲಿ, ಬೆಳದಿಂಗಳು ಸಹ ನೀಲಿಯಂತೆ ಭಾಸವಾಗುತ್ತಿತ್ತು. ಸೊ ಇದು ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರವಾಗಿದೆ. ನೆಕ್ಸ್ಟ್, ಕಡಲಿನ ಸುಂದರ ಅನುಭವಗಳು ಯಾವುದು ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ನೋಡಿ, ಇಷ್ಟು ಬರೆದ್ರೂ ಸಾಕು. ಕಡಲ ತಡಿಯಲ್ಲಿ ಕುಳಿತು ಅಲೆಗಳ ನರ್ತನ ವೀಕ್ಷಿಸುವುದೇ ಸುಂದರ ರೋಚಕ ಅನುಭವ. ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗ್ತದೆ ಮಕ್ಕಳ. ನೋಡಿ, ಬಹಳ ಈಸಿ ಇದೆ. ನೆಕ್ಸ್ಟ್ ಮೇನಿಗೆ ಬಂದರೆ 5-6 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ ಕೇಳಿದ್ದಾರೆ ಮಕ್ಕಳ. ಕೆಳಗಿನ ಪದ್ಯ ಭಾಗವನ್ನು ಓದಿ ಅದರ ಮೌಲ್ಯ ಮತ್ತು ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ನಿನ್ನ ಋಣ ತೀರಿಸಲು ನನಗಾಗಲಿ ಇಲ್ಲಮ್ಮ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ, ಮರುಜನ್ಮ ನೀಡೆನಗೆ ಹೆಣ್ಣಾಗಿ ಈ ನೆಲದಿ, ಕಣ್ಮುಚ್ಚಿ ಬೇಡಿದಳು ಕಿತ್ತೂರ ಕೇಸರಿ. ಸೊ ಅದಕ್ಕೆ ನೋಡಿ ಆನ್ಸರು ಇಲ್ಲಿದೆ ಮಕ್ಕಳ. ಭುವನೇಶ್ವರಿ ನೆನೆದು ಕಿತ್ತೂರು ಚೆನ್ನಮ್ಮ, ಅಮ್ಮ ನಿನ್ನ ಋಣವನ್ನು ತೀರಿಸಲು ಆಗಲಿಲ್ಲಮ್ಮ, ಈ ಬಂದ ಜೀವನದಲ್ಲಿ ಕಿತ್ತೂರಿನ ಈ ನಾಡನ್ನು ಬ್ರಿಟಿಷರಿಂದ ಮುಕ್ತಗೊಳಿಸಲು ಆಗಲಿಲ್ಲಮ್ಮ. ತಾಯಿ ಭುವನೇಶ್ವರಿ ಮತ್ತೊಮ್ಮೆ ಹೆಣ್ಣಾಗಿ ಹುಟ್ಟಿ ಕಿತ್ತೂರಿನ ಸಂಸ್ಥಾನವನ್ನು ಬ್ರಿಟಿಷರಿಂದ ಸ್ವತಂತ್ರಗೊಳಿಸುತ್ತೇನೆ ಎಂದು ಚೆನ್ನಮ್ಮ ತಾಯಿಯ ಬಳಿ ಹೇಳಿಕೊಳ್ಳುತ್ತಿದ್ದಾಳೆ. ದೇಶಕ್ಕಾಗಿ, ತನ್ನ ನೆಲಕ್ಕಾಗಿ ಪರಕೀಯರ ವಿರುದ್ಧ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡಿ ವೀರ ಮರಣವನ್ನು ಹೊಂದಿದ ಚೆನ್ನಮ್ಮಳ ದೇಶ ಪ್ರೇಮವನ್ನು ಸಾರುತ್ತಿದೆ. ಸೊ ಇದಿಷ್ಟು ನೀವು
ಆ ಲೈನಿಗೆ ಬರೆದ್ರೆ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ 24ನೇದು, ನಿಮ್ಮ ಊರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡುವಂತೆ ಗ್ರಾಮ ಪಂಚಾಯಿತಿಯವರಿಗೆ ಪತ್ರ ಬರೆಯಿರಿ ಅಥವಾ ಈ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಗಳನ್ನು 5-6 ವಾಕ್ಯದಲ್ಲಿ ಬರೆಯಿರಿ. ಸೊ ಇಲ್ಲಿ ನಿಮಗೆ ಜಾತ್ರೆಯ ರಥೋತ್ಸವದ ನಿಮಗೆ ಒಂದು ದೃಶ್ಯ ಇಲ್ಲಿ ಕಾಣಿಸ್ತಾ ಇದೆ ಮಕ್ಕಳ. ತುಂಬ ಸುಲಭವಾಗಿ ನೀವು ಬರೀಬೋದು. ಪತ್ರಲೇಖವನ್ನಾದರೂ ಆಯ್ದುಕೊಳ್ಳಿ ಮಕ್ಕಳ, ಅಥವಾ ನಿಮಗೆ ಆ ಚಿತ್ರಕ್ಕೆ ಸಂಬಂಧಿಸಿದಂತೆ ಬರೀರಿ. ಸೊ ಎರಡರಲ್ಲಿ ಯಾವುದು ಬರೆದ್ರೂ ನಿಮಗೆ ಅಂಕ ಸಿಗ್ತದೆ ಮತ್ತು ಈಸಿನೂ ಆಗಿದೆ. ನೀವು ಲೆಟರ್ ರೈಟಿಂಗ್ ಆದರೂ ಬರಿಬೋದು ಅಥವಾ ಇದು ರಥೋತ್ಸವದ ಬಗ್ಗೆ, ಒಂದು ಊರ ಜಾತ್ರೆಯ ಬಗ್ಗೆ ನೀವು ಇಲ್ಲಿ ಬರಿಬೋದು. ಜನಗಳಷ್ಟು ಜನ ಸೇರಿರುವಂಥದ್ದು ರಥವನ್ನು ಎಳಿಲಿಕ್ಕೆ. ಸೊ ಆ ಸಂತೋಷ ಸಡಗರವನ್ನು ನಿಮ್ಮ ಮಾತುಗಳಲ್ಲಿ ಬರೆದ್ರೆ ನಿಮಗೆ 4 ಅಂಕ ಸಿಗ್ತದೆ. ಹಾಗಾಗಿ ಇದೇ ರೀತಿ ಪ್ಯಾಟ್ರನಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಮ ಫೈನಲ್ ಎಕ್ಸಾಮ್ಗೂ ಹೀಗೇ ಬರ್ತದೆ. ಅದೇ ರೀತಿ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳಿಗೂ ವಿಡಿಯೋಸ್ ಇದ್ದಾವೆ ನಮ್ಮ ಚಾನಲ್ನಲ್ಲಿ. ಆ ಪ್ಲೇಲಿಸ್ಟ್ಗೆ ಹೋಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೋಡಿಕೊಂಡು ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು.